ಸ್ನೇಹಿತರೆ, MS ಧೋನಿ ಇದೊಂದು ಹೆಸರು ಸಾಕು ಎದುರಾಳಿ ಬೌಲರ್ಗಳ ಎದೆಯಲ್ಲಿ ಭಯಾನಕ ನಡುಕ ಹುಟ್ಟುತ್ತಾ ಇತ್ತು. ಕೊನೆ ಓವರ್ ಅಂದರೆ ಹಸಿದ ಹುಲಿಯಂತಾಗೋ ಈ ದೈತ್ಯನ ಮುಂದೆ ಹೇಗಪ್ಪ ಬೌಲ್ ಮಾಡೋದು, ಯಾವ ಥರದ ಬೌಲ್ಗಳನ್ನು ಹಾಕಬೇಕು ಅಂತ ಚಿಂತೆ ಕಾಡ್ತಾ ಇತ್ತು. ಧೋನಿಗೆ ಸ್ಟ್ರೈಕ್ ಸಿಗದಿದ್ರೆ ಸಾಕು ಅಂತ ಎದುರಾಳಿ ತಂಡ ಡಿಫೆನ್ಸಿವ್ ಆಗಿ ಪ್ಲಾನ್ ಮಾಡ್ತಾ ಇದ್ರು. ಆದರೆ ಅಂಥ ಮ್ಯಾಚ್ ಫಿನಿಷರ್ ಧೋನಿ ಈಗ ಮ್ಯಾಚ್ ಮುಗಿದ ಮೇಲೆ ಬ್ಯಾಟಿಂಗ್ ಬರ್ತಾ ಇದ್ದಾರೆ. ಅಶ್ವಿನ್ ರನ್ನ ಮುಂದೆ ಬಿಟ್ಟು 9ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದಾರೆ. ಚೆನ್ನೈ ಕೋಚ್ ಧೋನಿ 10 ಓವರ್ ಕೂಡ ಆಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದು ಧೋನಿ ನಿವೃತ್ತಿ ಸಮಯನ, ಮಾಹಿ ಯುಗಾಂತ್ಯ ಆಗ್ತಾ ಇದೆಯಾ? ಮಾಹಿಗೆ ದೇಹ ಮತ್ತು ವಯಸ್ಸು ಸಾಥ್ ಕೊಡ್ತಾ ಇಲ್ವಾ? ಕೂಲ್ ಕ್ಯಾಪ್ಟನ್ ಕಡೆಗೂ ಗುಡ್ ಬೈ ಹೇಳಬೇಕಾಗಿ ಬಂದಿದ್ಯಾ? ಬನ್ನಿ ಭಾರತ ಕಂಡ ಅಪ್ರತಿಮ ಆಟಗಾರನ, ಒಬ್ಬ ಗ್ರೇಟ್ ಲೀಡರ್ನ ಕ್ರಿಕೆಟ್ ಕರಿಯರ್ನ ಕಡೆ ದಿನಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರಲ್ಲಿ, MS ಧೋನಿ ಲೆಜೆಂಡರಿ ಪ್ಲೇಯರ್ ಆಗಿರೋದ್ರಿಂದ, ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಇಡೀ IPL ಮೇಲೇನೆ ಪರಿಣಾಮ ಬೀರೋದ್ರಿಂದ ಅವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಾಲಂಗೊಚ್ಚುಗಳ ಜಾಗದಲ್ಲಿ ಥಲ, ಮ್ಯಾಚ್ ಮುಗಿದ ನಂತರ ಧೋನಿ ಮಿಂಚು. ಸ್ನೇಹಿತರೆ, ಧೋನಿ ಅಂದರೆ ಮ್ಯಾಚ್ ಫಿನಿಷರ್, ಮ್ಯಾಚ್ ವಿನ್ನರ್ ಅನ್ನೋ ನಿರೀಕ್ಷೆ ಇರುತ್ತೆ. ಯಾವುದೇ ಹಂತದಲ್ಲೂ ಪಂದ್ಯವನ್ನು ಗೆಲ್ಲಿಸ್ಬಿಡ್ತಾರೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ಈ IPLನಲ್ಲಿ ಧೋನಿ ಮ್ಯಾಚ್ ಗೆಲ್ಲಿಸೋದಿರಲಿ, ಗೆಲುವು ಸೋಲಿನ ಲೆಕ್ಕಾಚಾರದ ವ್ಯಾಪ್ತಿಗೆ ಬರ್ತಾ ಇಲ್ಲ. ಯಾಕಂದರೆ ಧೋನಿ ಬಂದಾಗ ಮ್ಯಾಚೇ ಮುಗಿದು ಹೋಗಿರುತ್ತೆ. ಅಂಥ ಟೈಮ್ನಲ್ಲಿ ಬ್ಯಾಟಿಂಗ್ ಬರ್ತಾ ಇದ್ದಾರೆ. RCB ಚೆನ್ನೈ ಮ್ಯಾಚ್ ಅಂದರೆ IPLನಲ್ಲಿ ಇಂಡೋ ಪಾಕ್ ಮ್ಯಾಚ್ ಲೆಕ್ಕಕ್ಕೆ ಬರುತ್ತೆ. ಅಭಿಮಾನಿಗಳ ನಡುವೆ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಆದರೆ ಅಂತಹ ಆಲ್ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಧೋನಿ 197ರ ಹೈ ಸ್ಕೋರ್ ಚೇಸ್ ಮಾಡಬೇಕಾಗಿರೋ ಟೈಮ್ನಲ್ಲಿ 9ನೇ ಕ್ರಮಾಂಕದಲ್ಲಿ ಬಂದರು. ಕ್ಯಾಮಿಯೋ ಅಪಿಯರೆನ್ಸ್ ಥರ ಧೋನಿ ಬ್ಯಾಟಿಂಗ್ ಇಳಿದಾಗ ಚೆನ್ನೈ ಮ್ಯಾಚ್ ಸೋತಾಗಿತ್ತು. ಗೆಲ್ಲೋಕೆ 28 ಬಾಲಲ್ಲಿ 98 ರನ್ಗಳ ಇಂಪಾಸಿಬಲ್ ಅನಿಸೋ ಟಾಸ್ಕ್ ಇತ್ತು. ಅಂದರೆ ಪ್ರತಿ ಬಾಲ್ ಬೌಂಡ್ರಿ ಹೋಗಬೇಕಾಗಿತ್ತು. ಅಂಥ ಟೈಮ್ನಲ್ಲಿ ಧೋನಿ ಕಣಕ್ಕಿಳಿದ್ರು. 16 ಬಾಲ್ನಲ್ಲಿ 3 ಬೌಂಡ್ರಿ ಹಾಗೂ 2 ಸಿಕ್ಸರ್ ಹೊಡೆದು 30 ರನ್ ಸಿಡಿಸಿದ್ರು. ಧೋನಿ ಆಡಿದ ಇನ್ನಿಂಗ್ಸ್ನಿಂದ ಚೆನ್ನೈ ಮ್ಯಾಚ್ ಸೋತರೂ ಕೂಡ ಧೋನಿಯ ಕಟ್ಟರ್ ಫ್ಯಾನ್ಸ್ಗೆ ಒಂಚೂರು ಖುಷಿನೂ ಸಿಕ್ತು. ಆದರೆ ಮ್ಯಾಚ್ ಮೇಲೆ, ಪಂದ್ಯದ ಫಲಿತಾಂಶದ ಮೇಲೆ ಪ್ರಭಾವನೆ ಬೀರದ ಇನ್ನಿಂಗ್ಸ್ ತಗೊಂಡು ಏನು ಮಾಡ್ತೀರಾ? ಅದೇ ಒಂದು ವೇಳೆ ಧೋನಿ 13ನೇ ಓವರ್ನಲ್ಲಿ ಶಿವನ್ ದುಬೆ ವಿಕೆಟ್ ಬಿದ್ದಾಗ ಬಂದು ಈ ಇನ್ನಿಂಗ್ಸ್ ಆಡಿಬಿಟ್ಟಿದ್ರೆ ಚೆನ್ನೈಗೆ ತುಂಬ ಹೆಲ್ಪ್ ಆಗ್ತಿತ್ತು. ಮ್ಯಾಚ್ ರೋಚಕ ಆಗ್ತಾಯಿತ್ತು, ಚಾನ್ಸಸ್ ಇರ್ತಾಯಿತ್ತು. ಬಟ್ ಸೋಲುತ್ತೆ ಅಂತ ನಿರ್ಧಾರ ಆದಮೇಲೆ ಆಡಿದ್ದು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಹೀಗಾಗಿ ಧೋನಿಯಂತಹ ಬ್ಯಾಟರ್ 9ನೇ ಕ್ರಮಾಂಕದಲ್ಲಿ ಅಶ್ವಿನ್ಗಿಂತ ಕೆಳಗೆ ಬ್ಯಾಟಿಂಗ್ ಮಾಡೋ ಅವಶ್ಯಕತೆ ಇದೆಯಾ? ಧೋನಿ ಅಶ್ವಿನ್ಗಿಂತ ಅಸಮರ್ಥರ ಅನ್ನೋ ಪ್ರಶ್ನೆ ಹುಟ್ಟುಹಾಕ್ತಾ ಇದೆ. ಕೇವಲ RCB ಮ್ಯಾಚ್ ಒಂದೇ ಅಂತಲ್ಲ, ಮುಂಬೈ, ರಾಜಸ್ಥಾನ್ ಮ್ಯಾಚ್ನಲ್ಲೂ ಕೂಡ ಧೋನಿ ಕಡೇ ಗಳಿಗೆಯಲ್ಲಿ ಬಂದಿದ್ದಾರೆ ಬ್ಯಾಟ್ ಹಿಡ್ಕೊಂಡು. ಮುಂಬೈ ವಿರುದ್ಧ 19ನೇ ಓವರ್ಗೆ ಬ್ಯಾಟಿಂಗ್ ಬಂದಿದ್ದರು. ಚೆನ್ನೈ ಅಷ್ಟೊತ್ತಿಗಾಗಲೇ ಪಂದ್ಯ ಗೆದ್ದಾಗಿತ್ತು. 6 ಬಾಲ್ಗೆ 4 ರನ್ ಬೇಕಿತ್ತು. ಹೀಗಾಗಿ ಧೋನಿಗೆ ಹಿಂದಿನಂತೆ ಬ್ಯಾಟಿಂಗ್ ಮಾಡೋ ಕ್ಷಮತೆ, ಒತ್ತಡ ತಾಳ್ಕೊಳ್ಳೋ ಶಕ್ತಿ ಇಲ್ವಾ? ಯಾಕೆ ಧೋನಿ ಇಷ್ಟು ಲೇಟಾಗಿ ಬ್ಯಾಟಿಂಗ್ ಬರ್ತಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಇದೇ ಹೊತ್ತಲ್ಲಿ ಚೆನ್ನೈ ತಂಡದ ಕೋಚ್ ಧೋನಿ ಫಿಟ್ನೆಸ್ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ಚರ್ಚೆ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಿ, ಇದು ಅಮೆರಿಕದ 38 ವರ್ಷದ AI ಪ್ರಾಂಪ್ಟ್ ಇಂಜಿನಿಯರ್ ಒಬ್ಬರ ಸಂಪಾದನೆ. ಯಾವುದೇ ಟೆಕ್ ಡಿಗ್ರಿ ಇಲ್ಲದೆ ವರ್ಷಕ್ಕೆ 85.6 ಲಕ್ಷ ರೂಪಾಯಿ ಗಳಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಜಗತ್ತಲ್ಲಿ ಹೆಚ್ಚಾಗ್ತಿರೋ AI ಬಳಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ. ಇವತ್ತು ಬಹುತೇಕ ಕಂಪನಿಗಳು AI ಅವಲಂಬನೆ ಮಾಡ್ತಿದ್ದಾರೆ. ಎಕ್ಸೆಲ್ ಮತ್ತು ಡೇಟಾ ಅನಾಲಿಸಿಸ್ ಜಾಬ್ಗಳಲ್ಲಿ ಈ AI ಸ್ಕಿಲ್ಡ್ ಉದ್ಯೋಗಿಗಳಿಗೆ ವಾರ್ಷಿಕವಾಗಿ 38 ಲಕ್ಷದ ಪ್ಯಾಕೇಜ್ ಎಲ್ಲ ಸಿಗ್ತಾ ಇದೆ. ಪರ್ಸನಲ್ ಬ್ರ್ಯಾಂಡಿಂಗ್ ಕ್ಷೇತ್ರದಲ್ಲಿ 30 ಲಕ್ಷ, ಬಿಸ್ನೆಸ್ ಸ್ಟ್ರಾಟಜಿಯಲ್ಲಿ 40 ಲಕ್ಷ, ಪ್ರಾಂಪ್ಟ್ ಇಂಜಿನಿಯರಿಂಗ್ಗೆ 50 ಲಕ್ಷ ರೂಪಾಯಿ ಎಲ್ಲ ಬರ್ತಾ ಇದೆ. ಇದೆಲ್ಲ AI ಸ್ಕಿಲ್ಗಳಿಗೆ ಸಿಗ್ತಾ ಇರೋ ಪೇಮೆಂಟ್. ತುಂಬ ಜನಕ್ಕೆ 1 ರಿಂದ 2 ಲಕ್ಷ ಕೊಟ್ಟರೂ AI ಸ್ಕಿಲ್ ಕಲಿಯೋಕೆ ಆಗ್ತಾ ಇಲ್ಲ. ಆದರೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಗ್ರೋತ್ ಸ್ಕೂಲ್ ಒಂದು ವರ್ಕ್ಶಾಪನ್ನು ತಗೊಂಡ್ಬಂದಿದೆ. ಈ ರೀತಿ AI ಸ್ಕಿಲ್ಲನ್ನು, ಹೈ ಇನ್ಕಮ್ ಸ್ಕಿಲ್ಸನ್ನು ಕಲಿಯೋಕೆ ಬರೀ 180 ನಿಮಿಷದ ಒಂದು ವರ್ಕ್ಶಾಪನ್ನು ತಗೊಂಡ್ಬಂದಿದ್ದಾರೆ. ಸಾಮಾನ್ಯವಾಗಿ ಇದರ ಪ್ರೈಸ್ 15,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಮಸ್ತ್ ಮಗ ವೀಕ್ಷಕರಿಗೆ ಆರಂಭದಲ್ಲಿ ಇದನ್ನು ಉಚಿತವಾಗಿ ಅವರು ನೀಡ್ತಾ ಇದ್ದಾರೆ. ಈಗ ಆಲ್ರೆಡಿ 20 ಲಕ್ಷಕ್ಕೂ ಅಧಿಕ ಜನ ಇದನ್ನು ಅಟೆಂಡ್ ಮಾಡಿದ್ದಾರೆ. AI ಸ್ಕಿಲ್ ಕಲ್ತ್ಕೊಂಡವರು ಈಗ ಮಾರ್ಕೆಟ್ನ ಟಾಪ್ 5% ಬರ್ತಾರೆ. ಡೇಟಾ ಅನಾಲಿಸಿಸ್, ಪರ್ಸನಲ್ ಬ್ರ್ಯಾಂಡಿಂಗ್, ಬಿಸ್ನೆಸ್ ಸ್ಟ್ರಾಟಜಿ, ಸ್ಯಾಲರಿ ಹೈಕ್ ಅಥವಾ ಹೊಸದಾಗಿ ಕೆಲಸ ಹುಡುಕೋರಿಗೂ ಇದರಿಂದ ಉಪಯೋಗ ಆಗ್ಬೋದು. ಸೊ ಆಸಕ್ತರು ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ, ಮಿಸ್ ಮಾಡದೆ ಚೆಕ್ ಮಾಡಿ. ಆರಂಭದ ವೀಕ್ಷಕರಿಗೆ ಉಚಿತ ಇರುತ್ತೆ. ಅದಾದ ಬಳಿಕ ಕೂಡ ಅಫೋರ್ಡೆಬಲ್ ಪ್ರೈಸಸ್ನಲ್ಲಿ ಬೇರೆ ಬೇರೆ ಆಫರಿಂಗ್ಸ್ ಇವ್ರದಿದೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 10 ಓವರ್ ಕೂಡ ಆಡೋಕ್ಕಾಗಲ್ಲ.
ಶಾಕಿಂಗ್ ಹೇಳಿಕೆ ಕೊಟ್ಟ ಫ್ಲೆಮಿಂಗ್. ಸ್ನೇಹಿತರೆ, ಧೋನಿ ಬ್ಯಾಟಿಂಗ್ ಕ್ರಮಾಂಕದ ಬಗ್ಗೆ ಪ್ರಶ್ನೆ ಎದ್ದಿರೋ ನಡುವೆನೆ ಸಿಎಸ್ಕೆ ಕೋಚ್ ಇಂಥ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. RR ಪಂದ್ಯದ ನಂತರ ಮಾತನಾಡಿರೋ ಸ್ಟೀಫನ್ ಫ್ಲೆಮಿಂಗ್, MS ಧೋನಿಗೆ ಈಗ 43 ವರ್ಷ. 43. ಅವರ ಫಿಟ್ನೆಸ್ ಮೊದಲಿನ ತರ ಇಲ್ಲ. ಅವರ ದೇಹ, ಅವರ ಮೊಣಕಾಲು ಮೊದಲಿನಷ್ಟು ಸಾಥ್ ಕೊಡ್ತಾ ಇಲ್ಲ. ಚೆನ್ನಾಗಿ ಓಡಾಡ್ತಾರೆ, ಆದ್ರೆ ಕಳೆದ ವರ್ಷದ ಸರ್ಜರಿಯ ನೋವು ಇನ್ನೂ ಕೂಡ ಇದೆ. ಪೇನ್ ನಲ್ಲಿದ್ದಾರೆ ಅವರು. ಹೀಗಾಗಿ 10 ಓವರ್ಗಳಷ್ಟು ಬ್ಯಾಟಿಂಗ್ ಮಾಡೋಕೆ ಅವರಿಗೆ ಸಾಧ್ಯ ಇಲ್ಲ. ಮೊದಲಿನ ತರ ಆರೋಗ್ಯ ಇದ್ರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ರು, ಆದ್ರೆ ಇವಾಗದ ಆಗ್ತಾ ಇಲ್ಲ. ಹೀಗಾಗಿ ಬ್ಯಾಟಿಂಗ್ ನಲ್ಲಿ ಅವರ ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ. ಮ್ಯಾಚ್ ಸಿಚುವೇಶನ್ ನೋಡ್ಕೊಂಡು ಯಾವಾಗ ಬ್ಯಾಟಿಂಗ್ ಇಳಿಬೇಕು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಮ್ಯಾಚ್ ಸ್ವಲ್ಪ ಬ್ಯಾಲೆನ್ಸ್ ನಲ್ಲಿದೆ ಅಂದಾಗಷ್ಟೇ ಬೇಗ ಬ್ಯಾಟಿಂಗ್ ಇಳಿತಾರೆ ಅಂತ ಫ್ಲೆಮಿಂಗ್ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಅರ್ಥ ಒಂದು ವೇಳೆ ಮ್ಯಾಚ್ ನಲ್ಲಿ ಇನ್ನೂ ಜೀವ ಇದೆ, ಗೆಲ್ಲೋಕೆ ಚಾನ್ಸ್ ಇದೆ ಅಂದಾಗ ಮಾತ್ರ ಧೋನಿ ಬ್ಯಾಟಿಂಗ್ ಬರ್ತಾರೆ. ಇಲ್ಲ ಅಂದ್ರೆ ಆದಷ್ಟು ಬ್ಯಾಟ್ ಮಾಡದೇ ಇರೋಕೆ, ಕೇವಲ 1-2 ಓವರ್ ಅಷ್ಟೇ ಆಡಿ ಹೋಗೋಕೆ, ಕ್ಯಾಮಿಯೋ ಅಪಿಯರೆನ್ಸ್ ಕೊಟ್ಟು ಒಂದ್ಸಲಿ ಎಲ್ಲ ಶಿಳ್ಳೆ ಎಲ್ಲ ಹೊಡಿತಾರಲ್ಲ ಫ್ಯಾನ್ಸ್ ಎಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಸ್ಟೇಡಿಯಂನಲ್ಲಿ, ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಟೀಫನ್ ಫ್ಲೆಮಿಂಗ್ ಹೇಳಿಕೆ ನಮಗೆ ಗೊತ್ತಾಗ್ತಾ ಇದೆ. ಆದರೆ ಸ್ನೇಹಿತರೆ, MS ಧೋನಿ ಅವರ ಈ ನಿರ್ಧಾರ ಚೆನ್ನೈಗೆ ತುಂಬಾ ಹೊರೆ ಆಗ್ತಾ ಇದೆ. ಗೆಲುವಿನ ಕಾಣಿಕೆ ಶೂನ್ಯ, 3 ವರ್ಷದಲ್ಲಿ 1 6 ಇಲ್ಲ. ಸ್ನೇಹಿತರೆ, ಚೆನ್ನೈ ಕೋಚ್ ಫ್ಲೆಮಿಂಗ್ ಸುದ್ದಿಗೋಷ್ಠಿ ವೇಳೆ ಧೋನಿ ಬ್ಯಾಟಿಂಗ್ ಹಾಗೂ ಫಿಟ್ನೆಸ್ ಇಲ್ಲ ಅಂದ್ರೂ ಕೂಡ ಅವರ ಲೀಡರ್ಶಿಪ್, ವಿಕೆಟ್ ಕೀಪಿಂಗ್ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್. ಅಲ್ಲದೆ ಗೆಲ್ಲುವಂತ ಮ್ಯಾಚ್ಗಳಲ್ಲಿ ಅವರ ಬ್ಯಾಟಿಂಗ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಅಂಕಿ ಅಂಶ ಮಾತ್ರ ಬೇರೆಯದ್ದೇ ಕತೆ ಹೇಳ್ತೇವೆ. 2023ರಿಂದ IPLನಲ್ಲಿ ಚೆನ್ನೈ ಚೇಸಿಂಗ್ ವೇಳೆ ಒಟ್ಟು 8 ಪಂದ್ಯ ಗೆದ್ದಿದೆ. ಇದರಲ್ಲಿ ಧೋನಿ 4 ಇನ್ನಿಂಗ್ಸ್ ಆಡಿದ್ದು 3 ಬಾರಿ ಅಜೇಯರಾಗಿ ಉಳಿದಿದ್ದಾರೆ. ಆದರೆ ಈ 4 ಇನ್ನಿಂಗ್ಸ್ನಲ್ಲಿ ಧೋನಿ ಬಾರಿಸಿದ್ದು ಕೇವಲ 3 ರನ್, ಎದುರಿಸಿದ್ದು 9 ಬಾಲ್. ಒಂದು ಮ್ಯಾಚಲ್ಲಿ 0 ಔಟ್ ಆಗಿದ್ದಾರೆ. ಒಂದೇ ಒಂದು ಬೌಂಡ್ರಿ ಬಂದಿಲ್ಲ. ಆದರೆ ಇದೇ ಅವಧಿಯಲ್ಲಿ ಚೆನ್ನೈ ಚೇಸಿಂಗ್ ವೇಳೆ ಸೋಲುವಂಥ ಟೈಮ್ ಬಂದಾಗ ಧೋನಿ 6 ಪಂದ್ಯ ಆಡಿದ್ದಾರೆ. 5ರಲ್ಲಿ ಕ್ರೀಸ್ಗೆ ಇಳಿದಿದ್ದಾರೆ. 4 ಬಾರಿ ಅಜೇಯರಾಗಿ ಉಳಿದಿದ್ದಾರೆ. 12 ಬೌಂಡ್ರಿ, 12 ಸಿಕ್ಸರ್ ಸೇರಿದಂತೆ 150 ರನ್ ಹೊಡೆದಿದ್ದಾರೆ. ಇದರರ್ಥ ಧೋನಿ ಸೋಲುವಂಥ ಪಂದ್ಯಗಳಲ್ಲಿ ಭರ್ಜರಿಯಾಗಿ ಬೌಂಡ್ರಿ, ಸಿಕ್ಸರ್ ಬಾರಿಸಿದ್ರು ಕೂಡ ತಂಡಕ್ಕೆ ಅದರಿಂದ ಯೂಸ್ ಆಗ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಮ್ಯಾಚ್ನಲ್ಲೂ ಹೀಗೆ ಆಗಿದೆ. RR ವಿರುದ್ಧ ಬೇಗ ಕ್ರೇಜಿಗೆ ಇಳಿದಿದ್ರು. 15ನೇ ಓವರ್ಗೆ ಬ್ಯಾಟಿಂಗ್ ಬಂದಿದ್ರು. ಆದರೆ ಇದರಿಂದ ಚೆನ್ನೈ ಗೆಲುವು ಇನ್ನಷ್ಟು ಕಷ್ಟ ಆಯಿತು ಹೊರತು ಗೆಲ್ಲಕ್ಕಾಗಲಿಲ್ಲ. 5 ಓವರ್ಗೆ 54 ರನ್ ಬೇಕಾಗಿದ್ದಾಗ 11 ಬಾಲ್ಗೆ 16 ರನ್ ಗಳಿಸಿ ಔಟ್ ಆಗಿಬಿಟ್ರು. ಹೀಗಾಗಿ ಧೋನಿ ಚೆನ್ನೈಗೆ ಹೊರೆಯಾಗ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ IPL ಈಗ 10 ವರ್ಷದ ಹಿಂದೆ ಇದ್ದಂಗಿಲ್ಲ. 10 ವರ್ಷದ ಹಿಂದೆ 1-2 ಬ್ಯಾಟರ್ ಕಮ್ಮಿ ಇದ್ರೂ ನಡೀತಾ ಇತ್ತು. ಆದರೆ ಈಗ ಪ್ರತಿಯೊಬ್ಬ ಬ್ಯಾಟರ್ ಕೂಡ ಇಂಪ್ಯಾಕ್ಟ್ ಮಾಡಲೇಬೇಕು. 7-8 ಬಾಲ್ನ ಚಿಕ್ಕ ಇನ್ನಿಂಗ್ಸ್ ಆಡಿದ್ರೂ ಕೂಡ ಅದರಲ್ಲಿ ಒಳ್ಳೆ ಸ್ಕೋರ್ ಬಂದಿರಬೇಕು, ಇಂಪ್ಯಾಕ್ಟ್ ಮಾಡಿರಬೇಕು. ಇಲ್ಲಾಂದರೆ ಪಂದ್ಯದ ಗತಿಯೇ ಚೇಂಜ್ ಆಗಿಬಿಡುತ್ತೆ. ಇಂಥ ಟೈಮ್ನಲ್ಲಿ ಧೋನಿ ಆ ರೀತಿಯ ಇಂಪ್ಯಾಕ್ಟ್ ಇನ್ನಿಂಗ್ಸ್ ಆಡದೇ ಇರೋದು ಚೆನ್ನೈಗೆ ಒಬ್ಬ ಬ್ಯಾಟರ್ ಕಮ್ಮಿ ಅನ್ನೋ ರೀತಿಲಿ ಮಾಡಿದೆ. ಧೋನಿ ಚೆನ್ನೈಗೆ ಹೊರೆಯಾಗಿ ಕಾಣಿಸಿದ್ದಾರೆ. ಈ ರೀತಿ ಧೋನಿ ಅವರನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಧೋನಿ ಟೀಮ್ ವಿಚಾರದಲ್ಲಿ, ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಷ್ಟು ಹೈ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿಬಿಟ್ಟಿದ್ದಾರೆ. 2012ರ ಆಸ್ಟ್ರೇಲಿಯಾ ಟ್ರೈ ಸೀರೀಸ್ನಲ್ಲಿ ಸಚಿನ್, ಸೆಹವಾಗ್, ಗಂಭೀರ್ ಮೂವರನ್ನ ರೊಟೇಷನ್ನಲ್ಲಿ ಆಡಿಸ್ತೀವಿ ಅಂತ ರೊಟೇಷನ್ನಲ್ಲಿ ಆಡಿಸಿದ್ರು. 3ರಲ್ಲಿ 2ರನ್ನ ಮಾತ್ರ ಕಣಕ್ಕಿಳಿಸ್ತಾ ಇದ್ರು. ಯಾಕಂದರೆ ಆಸ್ಟ್ರೇಲಿಯಾದಂತಹ ದೈತ್ಯ ಮೈದಾನಗಳಲ್ಲಿ ಫೀಲ್ಡಿಂಗ್ ಚುರುಕಾಗಿರಬೇಕು. ಈ 3 30 ದಾಟಿರೋದ್ರಿಂದ ಬ್ಯಾಟಿಂಗ್ನಲ್ಲಿ ದಿಗ್ಗಜರಾದರೂ ಕೂಡ ಫೀಲ್ಡಿಂಗ್ ಕೂಡ ಇಂಪಾರ್ಟೆಂಟ್ ಅಂತ ಧೋನಿ ಈ ನಿರ್ಧಾರ ತಗೊಂಡಿದ್ರು. ಈಗ ಅದೇ 28 ವರ್ಷದ ಧೋನಿ ಇದ್ದಿದ್ರೆ ಈಗ ತಂಡಕ್ಕೆ ಹೊರೆಯಾಗ್ತಿರೋ 43 ವಯಸ್ಸಿನ ಧೋನಿಯನ್ನ ಆಡಿಸ್ತಾ ಇದ್ರ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ. ಇಲ್ಲಿ ಧೋನಿ ಅವರ ವಿಕೆಟ್ ಕೀಪಿಂಗ್ ಮತ್ತು ಲೀಡರ್ಶಿಪ್ ಬಗ್ಗೆ ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ. ಕೀಪಿಂಗ್ ಮತ್ತು ಲೀಡರ್ಶಿಪ್ನಲ್ಲಿ ಸರಿಸಾಟಿ ಇಲ್ಲ ಧೋನಿಗೆ ಯಾರು ಕೂಡ. ಕೀಪಿಂಗ್ನಲ್ಲಂತೂ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಶಾರ್ಪೇ ಆಗ್ತಿದ್ದಾರೆ. ಆದರೆ ಅವರ ಬ್ಯಾಟಿಂಗ್ ವೈಫಲ್ಯ ಚೆನ್ನೈಗೆ ದುಬಾರಿ ಆಗ್ತಾ ಇದೆ. ಇದರಿಂದ IPLನ ಹೊಳಪು ಕೂಡ ಒಂದಷ್ಟು ಕಮ್ಮಿ ಆಗ್ತಿದೆ. ಯಾಕಂದರೆ IPL ಅಂದರೆ ಜಿದ್ದಿನ ಹೋರಾಟ ನಿರೀಕ್ಷೆ ಮಾಡ್ತೀವಿ. RCB CSK ಮ್ಯಾಚ್ ಅಂತೂ ನೆಕ್ ಟು ನೆಕ್ ಹೋಗುತ್ತೆ. ಆದರೆ ಮೊನ್ನೆ ಚೆನ್ನೈ ಒಬ್ಬ ಬ್ಯಾಟರ್ ಕಮ್ಮಿ ಅನ್ನೋ ಕಾರಣಕ್ಕೆ ಮೊದಲೇ ಗಿವ್ ಅಪ್ ಮಾಡಿ ಆಡ್ಬಿಡ್ತು. ಚೇಸ್ ಮಾಡೋಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಹೀಗಾಗಿ ಧೋನಿ ಅವರ ನಿಲುವಿನಿಂದಾಗಿ ಈ ಕಾಂಪಿಟೇಷನ್ ಕೂಡ ಬಿದ್ದು ಹೋಗ್ತಾ ಇದೆ. CSK ಅಂದರೆ IPLನಲ್ಲಿ ಆಸ್ಟ್ರೇಲಿಯಾ ಟೀಮ್ ಥರ ಫೀಲ್ ಆಗ್ತಿತ್ತು ತುಂಬ ಜನಕ್ಕೆ ಮುಂಚೆ. ಏನಪ್ಪ ಇವ್ರ ಕತೆ ಎಲ್ಲ, ವಯಸ್ಸಾಗಿರೋ ಆಟಗಾರನ್ನ ಹಾಕೊಂಡ್ರು ಕೂಡ ಇವ್ರನ್ನ ಡಿಫೀಟ್ ಮಾಡೋದು ಕಷ್ಟ ಅಲ್ವಾ, ಬೇರೆದೇ ಟೀಮ್ ಥರ ಇದೆಯಲ್ವಾ ಇದು ಅನ್ನೋ ಥರದಲ್ಲಿ ಇತ್ತು. ಆದರೆ ಬರ್ತಾ ಬರ್ತಾ ಹೋಗ್ತಾ ಇದೆ. ಈ IPL ಅಂತೂ ಬ್ಯಾಕ್ ಟು ಬ್ಯಾಕ್ ಸೋಲುಗಳನ್ನು CSK ಕಂಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟು ವರ್ಷ ಅಷ್ಟೆಲ್ಲ ಸಾಧನೆ ಮಾಡಿದ ಧೋನಿ ಜೊತೆಗೆ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ರಿಟೈರ್ಮೆಂಟ್ ಕೊಟ್ಟು ಒಂದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿರೋ ಧೋನಿ ಈಗ IPLನಲ್ಲಿ ಯಾವ ಥರದ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.
ಮೆಂಟರ್ ಆಗ್ಬೋದಲ್ಲ, ಟೀಮಿಗೆ ಅನುಭವ ಧಾರೆ ಇರಬೇಕು ಅಂದರೆ ಮೆಂಟರ್ ಆಗ್ಬೋದು, ಕೋಚ್ ಆಗ್ಬೋದು. ಈ ರೀತಿ ಕೂಡ ಟೀಮ್ಗೆ ಹೆಲ್ಪ್ ಮಾಡ್ಬೋದು. ಆಟನೇ ಆಡಬೇಕು ಅಂತಿಲ್ಲ. ಅಥವಾ ಅವ್ರನ್ನ ಫೋರ್ಸ್ಫುಲಿ ಇಳಿಸಲಾಗ್ತಾ ಇದೆಯಾ? CSK ಟೀಮ್ ಮ್ಯಾನೇಜ್ಮೆಂಟೇ ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇಲ್ವಾ? ಧೋನಿಯೇ ದೊಡ್ಡ ಅಟ್ರಾಕ್ಷನ್, ಸ್ಟಾರ್ ಅಟ್ರಾಕ್ಷನ್ CSKಗೆ ಇವತ್ತೂ ಕೂಡ. ಹಾಗಾಗಿ ಅದನ್ನು ಬಿಟ್ಕೊಡೋಕೆ, ಆ ನಕ್ಷತ್ರವನ್ನು ಹೊರಗಿಡೋಕೆ CSK ಟೀಮೇ ರೆಡಿ ಇಲ್ವಾ? ಈ ರೀತಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ ದೇಶಕ್ಕೆ ಆಡೋ ಟೈಮ್ನಲ್ಲೂ ಕೂಡ ಬೇರೆ ಆಟಗಾರರನ್ನ ರೆಡಿ ಮಾಡಿ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ಒಂದೊಂದೇ ODI ಟೆಸ್ಟು ಅಂಥೇಳಿ ಒಂದೊಂದೇ ಅವರು ಹೊರಗೆ ಬಂದರು ಧೋನಿ, ಒಂದಾದ್ಮೇಲೆ ಒಂದು. ಹಾಗಿರ್ಬೇಕಾದ್ರೆ IPLನಲ್ಲಿ ಈ ರೀತಿ ಹೇಳ್ಸ್ಕೊಳ್ಳೋ ತನಕ ಕಾಯುವಂಥ ಕ್ಯಾರೆಕ್ಟರ್ ಧೋನಿ. ಅನುಮಾನ ಮೂಡುತ್ತೆ, ಟೀಮ್ ಏನಾದರೂ ಫೋರ್ಸ್ ಮಾಡ್ತಿದೆಯಾ ಅಂತ. ನೋಡ್ಬೇಕು ಇದ್ರ ಬಗ್ಗೆ ಹೋಗ್ತಾ ಏನು ಕ್ಲಾರಿಟಿ ಸಿಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಆಗಲೇ ಹೇಳಿದ AI ವರ್ಕ್ಶಾಪ್ನಲ್ಲಿ ನಿಮಗೂ ಕೂಡ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಉಚಿತವಾಗಿ ನೀವು AI ಟೂಲ್ಗಳನ್ನು ಬಳಸೋದನ್ನು ಕಲಿಬಹುದು. ಆ ಮೂಲಕ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಸ್ಕಿಲ್ ಸೆಟ್ಸನ್ನು ಕೂಡ ಒಂದಷ್ಟು ಆ್ಯಡ್ ಮಾಡ್ಕೋಬೋದು. ಇದು ಆಲ್ರೆಡಿ ಜಾಬ್ನಲ್ಲಿರೋರಿಗೆ ಪ್ರಮೋಷನ್ಗೆ, ಇನ್ನೂ ಹೆಚ್ಚಿನ ಅರ್ನಿಂಗ್ಗೆ, ಅಥವಾ ಹೊಸದಾಗಿ ಜಾಬ್ ಹುಡುಕ್ತಿರೋರಿಗೆ ಇಂಟರ್ವ್ಯೂನಲ್ಲಿ ಬೆಟರ್ ಪರ್ಫಾರ್ಮ್ ಮಾಡೋಕ್ಕೆ, ಅವರ ರೆಸ್ಯೂಮೆಯನ್ನು ಸ್ಟ್ರಾಂಗ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ AI ವರ್ಕ್ಶಾಪ್ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.